ಕಾವೇರಿ ನದಿ ಅನೇಕ ಬ್ಯೂಟಿಫುಲ್ ಪ್ಲೇಸಸ್ಗಳನ್ನ ಉಂಟು ಮಾಡಿದೆ. ಅದರೊಳಗೆ ಈ ನಿಸರ್ಗಧಾಮ ಕೂಡ ಒಂದು. ಯಾಕೆಂದರೆ ಸುತ್ತಲೂ ಕಾವೇರಿ ನದಿ ನಡುವೆ ಒಂದು ಚಿಕ್ಕದಾಗಿರೋ ದ್ವೀಪವನ್ನು ಉಂಟು ಮಾಡಿರೋಂಥದ್ದು. ಆಗ ಇನ್ನೊಂದು ಸೈಡಲ್ಲಿ ಬಂದಾಗ ಈ ಕಾವೇರಿ ನದಿ ನಮಗೆ ಸಿಗ್ತದೆ. ಇಲ್ಲಿ ಚೆನ್ನಾಗಿ ನೀರಾಟ ಆಡ್ಬೋದು. ಸೊ ವೀರಶೂರರ ನಾಡು ಈ ಕೊಡಗು. ವೆಲ್ಕಮ್ ಟು ಕಾವೇರಿ ನಿಸರ್ಗಧಾಮ. ನಿಸರ್ಗಧಾಮಕ್ಕೆ ಹೋಗೋ ಎಂಟ್ರೆನ್ಸ್ನಲ್ಲಿಯೇ ಕಮರ್ಷಿಯಲ್ ಒಂದು ಸ್ಟ್ರೀಟ್ ಇದೆ. ಬಹಳಷ್ಟು ಶಾಪಿಂಗ್ನ ಇಲ್ಲಿ ನಾವು ಮಾಡಬಹುದು. ಸ್ಪೆಷಲಿ ಕೂರ್ಗ್ನ ಕಾಫಿ ಮತ್ತು ಇಲ್ಲಿಯ ಮಸಾಲೆ ಸಾಮಾನುಗಳು ಮತ್ತು ಲೋಕಲ್ ಹ್ಯಾಂಡಿಕ್ರಾಫ್ಟ್ನ ವಸ್ತುಗಳನ್ನು ನಾವಿಲ್ಲಿ ಕೊಂಡ್ಕೋಬಹುದು. ಮಡಿಕೇರಿಗೆ ಬಂದಾಗ ಒಂದು ದಿನವನ್ನು ನಾವು ಇಲ್ಲಿ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಬಹುದು. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಎಲ್ಲ ಓಡಾಡಬಹುದು. ಕಾವೇರಿ ನಿಸರ್ಗಧಾಮ ಮಡಿಕೇರಿಯಿಂದ 30 ಕಿಲೋಮೀಟರ್ ಆಗುತ್ತೆ ಮತ್ತು ಕುಶಾಲನಗರದಿಂದ ಕೇವಲ 3 ಕಿಲೋಮೀಟರ್ ಹಾಗೂ ಮೈಸೂರಿನಿಂದ 120 ಕಿಲೋಮೀಟರ್ ಆಗುತ್ತೆ. ನಾವು ಮೈಸೂರು, ಬೆಂಗಳೂರು, ಮಡಿಕೇರಿಯಿಂದ ನಾವು ಕುಶಾಲನಗರಕ್ಕೆ KSRTC ಬಸ್ಗಳಿಂದ ಬಂದು ತಲುಪಬಹುದು. ಅಲ್ಲಿಂದ ಪ್ರೈವೇಟ್ ಟ್ಯಾಕ್ಸಿ ಅಥವಾ ಆಟೋ ರಿಕ್ಷಾದಿಂದ ನಾವು ಕಾವೇರಿ ನಿಸರ್ಗಧಾಮವನ್ನು ತಲುಪಬಹುದು. ಇದು ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30ವರೆಗೂ ತೆರೆದಿರುತ್ತೆ. ಎಂಟ್ರಿ ಟಿಕೆಟ್ ಪರ್ ಹೆಡ್ 60 ರೂಪೀಸ್ನಂತಿದೆ. ಚಿಕ್ಕ ಮಕ್ಕಳಿಗೆ 30 ರೂಪೀಸ್. ಮತ್ತು ಸಾಟರ್ಡೆ, ಸಂಡೇ ಹಾಗೂ ಗೌರ್ಮೆಂಟ್ ಹಾಲಿಡೇಸ್ಗಳಲ್ಲಿ ದೊಡ್ಡವರಿಗೆ 80 ರೂಪೀಸ್ ಹಾಗೂ ಚಿಕ್ಕ ಮಕ್ಕಳಿಗೆ 40 ರೂಪೀಸ್ನಂತೆ ಎಂಟ್ರೆನ್ಸ್ ಟಿಕೆಟ್ ಇದೆ. ಕಾವೇರಿ ನದಿ ಚಿಕ್ಕದಾಗಿರೋ ಒಂದು ಐಲ್ಯಾಂಡ್ನ ಉಂಟು ಮಾಡಿದೆ. ಅದೇ ಈ ನಿಸರ್ಗಧಾಮ. ಸೊ ಇಲ್ಲಿಂದ ಒಂದು ಚಿಕ್ಕದಾಗಿರೋ ಬ್ರಿಡ್ಜ್ ಇದೆ. ಇಲ್ಲೆಲ್ಲ ಬೋಟಿಂಗ್ ಕೂಡ ಇದೆ. ನೋಡೋಕ್ಕೆ ಒಂದು ಮಿನಿ ಝೂ ಇದೆ ಇದ್ರ ಒಳಗಡೆ. ಆಮೇಲೆ ಚಿಕ್ಕ ಮಕ್ಕಳಿಗಾಗಿ ಆಟ ಆಡೋಕ್ಕೆಲ್ಲ ಕೆಲವೊಂದು ಸ್ಪೇಸ್ ಇದ್ದಾವೆ. ಆಮೇಲೆ ಅಡ್ವೆಂಚರ್ ಗೇಮ್ಸ್ ಇದ್ದಾವೆ. ಈ ಥರದ್ದೆಲ್ಲ ಮೇನ್ ಅಟ್ರಾಕ್ಷನ್ ಅಂದರೆ ಈ ಬ್ರಿಡ್ಜ್. ಕಾವೇರಿ ನಿಸರ್ಗಧಾಮ ಒಂದು ಒಳ್ಳೆಯ ರೆಸಾರ್ಟ್ ಕೂಡ. ಹಾಗಾಗಿ ಇಲ್ಲಿಯ ಒಳ್ಳೆ ಕಾಟೇಜಸ್ ಹಾಗೂ ರೂಮ್ಸ್ಗಳ ಒಳ್ಳೆ ಅಕೊಮಡೇಷನ್ ನಮಗೆ ಸಿಗುತ್ತೆ. ಕಾಟೇಜಸ್ ಕೂಡ ಇದೆ ಇಲ್ಲಿ ಸ್ಟೇ ಮಾಡೋಕ್ಕೆ. ಮೊದಲಿಗೆ ಪ್ರೀ ಬುಕ್ಕಿಂಗ್ ಮಾಡಿಕೊಂಡ್ರೆ ಅಲ್ಲಿ ಕೂಡ ಸ್ಟೇ ಮಾಡಬಹುದು. ಕಿಡ್ಸ್ ಪ್ಲೇಯಿಂಗ್ ಏರಿಯಾ, ಬಾಂಬು ಪಾರ್ಕ್ ಮತ್ತು ಬೋಟಿಂಗ್ ಇದೆ. ಇದೆಲ್ಲದನ್ನು ನಾವು ಸ್ವಲ್ಪ ಇಲ್ಲಿ ಬಂದರೆ ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಸರ್ಗಧಾಮ ಹೊರಗಡೆ ತುಂಬ ಸ್ವಲ್ಪ ಕಮರ್ಷಿಯಲ್ ಶಾಪ್ಸ್ ಆ ಥರ ಎಲ್ಲ ಇದೆ. ಆದರೆ ಒಳಗಡೆ ಬಂದರೆ ಈಗಲೂ ಕೂಡ ನಿಸರ್ಗಧಾಮ ಅಂದರೆ ನಿಸರ್ಗಧಾಮವೇ ಇದೆ. ಚಿಕ್ಕ ಮಕ್ಕಳಿಗಾಗಿ ಪ್ಲೇ ಗ್ರೌಂಡ್ ಇದೆ. ಮಕ್ಕಳನ್ನ ಕರ್ಕೊಂಡು ಬಂದರೆ ಅಂತೆ ಅವರು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಕೊಡಗು ಸಿಪಾಯಿ ನಾಯಕರ ಊರು. ತುಂಬ ಜನನೇ ನಮ್ಮ ದೇಶ ಸೇವೆಯಲ್ಲಿ ಇದರಲ್ಲಿ ಮುಂದೆ ಬಂದಿದ್ದಾರೆ. ಸೊ ವೀರಶೂರರ ನಾಡು ಈ ಕೊಡಗು. ಕೊಡವರಳ್ಳಿಯ ಗೌಡ ಸಮುದಾಯದ ಒಂದು ನೃತ್ಯದ ಭಂಗಿಯನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಬರೀ ಬಾಂಬುಗಳಿಂದನೇ ಫುಲ್ ಏರಿಯಾನ ಕವರ್ ಆಗಿಬಿಟ್ಟವೆ ಎಲ್ಲ ಗಿಡಗಳು, ಈ ಬಾಂಬು ಟ್ರೀಸ್. ಸೊ ಇದ್ರದ್ದೇ ಒಂದು ಅಂದರೆ ಫುಲ್ ಎಲ್ಲಿ ನೋಡಿದ್ರು ಅದೇ ಬಾಂಬು ಟ್ರೀಸ್ ಇರೋದ್ರಿಂದ ಒಳಗಡೆ ತುಂಬ ಎತ್ತರ ಬೆಳೆದಿರೋ ರೀತಿಯಲ್ಲಿ ಏನೋ ಒಂಥರ ಯೂನಿಕ್ ಆಗಿರೋವಂಥ ಒಂದು ಬಾಂಬು ಟ್ರೀಸ್ ಒಂದು ಏರಿಯಾ ಇದೆ. ಕಾವೇರಿ ನದಿ ಅನೇಕ ಬ್ಯೂಟಿಫುಲ್ ಪ್ಲೇಸಸ್ಗಳನ್ನ ಉಂಟು ಮಾಡಿದೆ. ಅದರೊಳಗೆ ಈ ನಿಸರ್ಗಧಾಮ ಕೂಡ ಒಂದು. ಯಾಕೆಂದರೆ ಸುತ್ತಲೂ ಕಾವೇರಿ ನದಿ ನಡುವೆ ಒಂದು ಚಿಕ್ಕದಾಗಿರೋ ದ್ವೀಪವನ್ನು ಉಂಟು ಮಾಡಿರೋಂಥದ್ದು. ಈ ದ್ವೀಪ ನಿಜವಾಗ್ಲೂ ಒಳ್ಳೆ ಮಳೆಗಾಲದಲ್ಲಿ ಆದರೆ ಇದು ಕೂಡ ಮುಳುಗಿ ಹೋಗುತ್ತೆ. ಒಳಗಡೆ ಯಾರನ್ನೂ ಬಿಡಲ್ಲ. ಅದು ಒಂದು ಬೇರೆ ರೀತಿ. ಆದರೆ ಈಗ ಒಳಗಡೆ ಜನರನ್ನ ಅಟ್ರಾಕ್ಟ್ ಮಾಡೋಕ್ಕೆ ಅಂತ ಆಗಲಿ ಅಥವಾ ಜನರನ್ನ ರಿಲ್ಯಾಕ್ಸ್ಗೆ ಅಂತ ಆಗಲಿ ಇಲ್ಲೆಲ್ಲ ಅನೇಕ ಸ್ಪೋರ್ಟ್ ಆ್ಯಕ್ಟಿವಿಟಿಗಳನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಸಪ್ರೇಟ್ ಆಗಿ ಟಿಕೆಟ್ ತೊಗೋಬೇಕು. ಇದೆಲ್ಲವುಗಳನ್ನು ಮತ್ತು ಇಲ್ಲಿವರೆಗೂ ತೋರಿಸಿರೋ ಈ ಪ್ಲೇಸಸ್ಗಳನ್ನೆಲ್ಲ ದಾಟ್ಕೊಂಡು ಬಂದಮೇಲೆ ನಾವು ಕೊನೆಗೆ ಬರೋದು ಈ ಜಿಂಕೆ ವನಕ್ಕೆ. ಒಂದು ಮಿನಿ ಝೂ ಥರ ಮಾಡಿದ್ದಾರೆ ಇಲ್ಲಿಗ. ಈ ಜಿಂಕೆ ವನ ಇಲ್ಲಿಯ ಲಾಸ್ಟ್ ಎಂಡ್ ಪಾಯಿಂಟ್. ಹೀಗಾಗಿ ಇದನ್ನು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ನಾವು ವಾಪಸ್ಸು ಹೊರಗಡೆ ಹೋಗ್ಬೋದು. ಕಾವೇರಿ ನಿಸರ್ಗಧಾಮದಲ್ಲಿ ಹಾಗೆ ಒಂದು ರೌಂಡ್ ಹಾಕೊಂಡು ಬಂದಾಗ ಇನ್ನೊಂದು ಸೈಡಲ್ಲಿ ಬಂದಾಗ ಈ ಕಾವೇರಿ ನದಿ ನಮಗೆ ಸಿಗ್ತದೆ. ಇಲ್ಲಿ ಚೆನ್ನಾಗಿ ನೀರಾಟ ಆಡ್ಬೋದು ಮತ್ತು ಕಾವೇರಿ ನದಿನಲ್ಲೂ ಕೂಡ ಇಳಿಬೋದು. ಅಂದರೆ ತುಂಬ ಆಳವಾಗೇನಿಲ್ಲ ನೀರು, ಸ್ವಲ್ಪ ಶಾಲೆ ಇರೋದ್ರಿಂದ ಎಲ್ಲ ಚೆನ್ನಾಗಿ ಇಲ್ಲೆಲ್ಲ ತುಂಬ ಜನ ಆಗಲೇ ಆಟನೂ ಆಡ್ತಾ ಇದ್ದಾರೆ ನೀರಲ್ಲೆಲ್ಲ ಇರೋದು. ಮತ್ತು ಸೊ ಇಲ್ಲಿಗೆ ಇದು ನನ್ನ ಮಡಿಕೇರಿಯಲ್ಲಿ 2ನೇ ದಿನ. ಇದನ್ನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ಕಾವೇರಿ ನಿಸರ್ಗಧಾಮ ಒಂದು ಸುಂದರವಾದ ಪ್ರಕೃತಿ ಸ್ಥಳ. ಇಲ್ಲಿ ಹಸಿರು ಮರಗಳು, ನದಿ, ಪ್ರಾಣಿಗಳು ಎಲ್ಲವನ್ನು ಒಂದೆಡೆನೆ ಕಾಣಬಹುದು.
ಶಾಂತವಾಗಿರೋಕ್ಕೆ, ವಿಶ್ರಾಂತಿ ಪಡೆಯೋಕ್ಕೆ ಇದೊಂದು ಉತ್ತಮವಾದ ಸ್ಥಳ. ಸೊ ಮಡಿಕೇರಿಗೆ ಬಂದಾಗ ನಿಮ್ಮ ಕುಟುಂಬದೊಂದಿಗೆ ಆಗಿರಲಿ ಅಥವಾ ಸ್ನೇಹಿತರೊಂದಿಗಾಗಿರಲಿ ಅಥವಾ ಒಬ್ಬರೇ ಆಗಿದ್ದರೂ ಕೂಡ ಇಲ್ಲಿ ಬಂದು ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಬಹುದು.